ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ಈ ಸಲ ಬಿಗ್ ಬಾಸಲ್ಲಿ ಕ್ಯಾಪ್ಟನ್ಶಿಪ್ಪಲ್ಲಿ ಮೋಸ ಆಯಿತು ಅಂತಲೇ ಹೇಳ್ಬೋದು. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಬಿಗ್ ಬಾಸ್ ಏನಾದರೂ ಉತ್ತರ ಕರ್ನಾಟಕ TRPಗೆ ಟಾರ್ಗೆಟ್ ಮಾಡಿ ಈ ಥರ ಮಾಡೋರು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಜೊತೆ ಇನ್ನೊಂದೇನು ಅಂತ ಅಂದರೆ, ಈ ವಾರದಲ್ಲೆಲ್ಲ ಏನಾಯ್ತು ಅಂತಲೂ ಕೂಡ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಏನು ಅಂತ ಅಂದರೆ, ಈಗ ಸುದೀಪ್ ಸರ್ ಏನು ಮಾಡಿದ್ದಾರೆ ಅಂತ ಅಂದರೆ, ಮನೆಯಲ್ಲಿರುವ 16 ಜನನು ಕೂಡ ಈಗ ನಾಮಿನೇಟ್ ಮಾಡಿರ್ತಾರೆ. ನಾಮಿನೇಟ್ ಮಾಡಿ ಈ ಲೈನ್ ಹೇಳ್ತಾರೆ, ನೀವು ಇದನ್ನು ಗಮನ ಇಟ್ಟು ಕೇಳಲೇಬೇಕು. ಏನಂತ ಹೇಳ್ತಾರೆ ಅಂತ ಅಂದರೆ, ಈ ವಾರದಲ್ಲಿ ಯಾವುದೇ ಆದಂಥ ಟಾಸ್ಕ್ ಇರಲ್ಲ, ಇದು ವ್ಯಕ್ತಿತ್ವದ ಆಟ. ಜೊತೆಯಲ್ಲಿ ನಿಮ್ಮನ್ನು ಸೇವ್ ಮಾಡಬೇಕಾಗಿರೋದು ಜನಗಳೇ ಸೇವ್ ಮಾಡ್ತಾರೆ ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿ ಹೇಳಿರ್ತಾರೆ. ಬಟ್ ಇದನ್ನು ಬಿಗ್ ಬಾಸ್ ಏನಕ್ಕೆ ಕಡೆಗಣಿಸಿದ್ರು ಅಂತ ಗೊತ್ತಿಲ್ಲ. ಇಲ್ಲಿ ಯಾವುದಾದಂಥ ಜನಗಳು ಅಂದರೆ ನಮ್ಗೆ ಯಾರಿಗೂ ಕೂಡ ಅವಕಾಶ ಕೊಡಲ್ಲ, ನಮಗೆ ಬೇಕಾದವ್ರನ್ನ ಸೇವ್ ಮಾಡ್ಕೊಳಕ್ಕೆ. ಇಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ, ಈಗ 16 ಜನ ಏನು ನಾಮಿನೇಟ್ ಆಗಿದ್ರು ಅದರಲ್ಲಿ ಅವ್ರಿಗೆ ಬೇಕಾದವ್ರನ್ನ, ಬಿಗ್ ಬಾಸಿಗೆ ಬೇಕಾದವ್ರನ್ನ ಅವರೇ ಸೆಲೆಕ್ಟ್ ಮಾಡಿಬಿಟ್ಟು ಅವರೇ ಒಂದು ಇಮ್ಯುನಿಟಿ ಕೊಟ್ಬಿಟ್ಟು ಅವರೇ ಸೇವ್ ಮಾಡಿಬಿಟ್ರು ಅಂತ ನಮಗೆ ಅನ್ನಿಸ್ತಾ ಇದೆ. ಈಗ ನೋಡಿ, ಮನೆಗಳಿಂದ ಲೆಟ್ರ್ ಬರೋದಂತೆ, ಸೊ ಎಷ್ಟೊಂದು ಜನ ಸೇವ್ ಆಗೋದಂತೆ, ಈ ಥರ ಎಲ್ಲ ಮಾಡೋ ಬದಲು ಏನು ಸುದೀಪ್ ಸರ್ ಹೇಳಿದರು ಅಂದರೆ, ಈಗ ನಿಮ್ಮ ವ್ಯಕ್ತಿತ್ವದ ಆಟ ನೀವು ಆಡಿ, ಸೊ ಜನಗಳು ಏನು ಸೇವ್ ಮಾಡ್ತಾರೆ ಅಂತ ಹೇಳಿದ್ರು ಆ ಥರ ಸೇವ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಬಟ್ ಇವ್ರು ಏನು ಮಾಡಿದ್ದಾರೆ ಅಂತ ಅಂದರೆ, ಬಿಗ್ ಬಾಸ್ ಏನೋ ಮನೆಯಿಂದ ಲೆಟ್ರ್ ಬರೋದಂತೆ, ಅವರೇ ಸೇವ್ ಆಗೋದಂತೆ, ಈ ಥರ ಎಲ್ಲ ಮಾಡಿಬಿಟ್ಟು ಎಷ್ಟೊಂದು ಜನ ಸೇವೇ ಆಗೋದ್ರು. ಇಲ್ಲಿ ನಮ್ಗೆ ಯಾವುದೇ ಆದಂಥ ಅವಕಾಶಗಳು ಕೂಡ ಕೊಡಲಿಲ್ಲ ಜನಗಳಿಗೆ. ನಾವು ಅದೇ ಎಕ್ಸೆಪ್ಟೇಷನ್ ಇಟ್ಕೊಂಡು ಜನಗಳಿಗೆ ಅವಕಾಶ ಕೊಡ್ತಾರೆ, ನಮ್ಗೆ ಯಾರು ಬೇಕೋ ಅವ್ರನ್ನ ಸೇವ್ ಮಾಡ್ಕೊಬೋದು ಅನ್ನೋ ರೀತಿ ಇರುತ್ತೆ ಅಂತ ಅಂದ್ಕೊಟ್ರೆ, ಬಟ್ ಮಾಡಿದ್ದೇ ಬೇರೆ. ಅವ್ರಿಗೆ ಬೇಕಾದವ್ರನ್ನ ಬಿಗ್ ಬಾಸ್ ಅವ್ರನ್ನೇ ಸೇವ್ ಮಾಡ್ಕೊಂಬಿಟ್ರು. ಇನ್ನೊಂದೇನಪ್ಪ ಅಂತ ಅಂದರೆ, ಕ್ಯಾಪ್ಟನ್ಶಿಪ್ಪಲ್ಲಿ ಏನಾಯಿತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕ್ಯಾಪ್ಟನ್ ಆಗಿರೋದು ಮಾಡೋರು. ಸೊ ಉತ್ತರ ಕರ್ನಾಟಕದ TRPಗೆ ಏನಾದ್ರು ಟಾರ್ಗೆಟ್ ಮಾಡಿಬಿಟ್ಟು ಇವರು ಮಾಡೋದನ್ನ ಸೆಲೆಕ್ಟ್ ಮಾಡೋರು ಅಂತ ಅನ್ನಿಸ್ತದೆ. ಏನಕ್ಕೆ ಅಂತಂದರೆ, ಉತ್ತರ ಕರ್ನಾಟಕದಲ್ಲಿ ಮಾಡೋರಿಗೆ ಒಂದು ಹ್ಯೂಜ್ ಫ್ಯಾನ್ ಬೇಸ್ ಇದೆ. ಅದರಿಂದಾಗಿ ಏನಾಗಿದೆ ಅಂತ ಅಂದರೆ, ಆ ಫ್ಯಾನ್ ಬೇಸ್ನ ಅಟ್ರ್ಯಾಕ್ಟ್ ಮಾಡ್ಕೊಳಕ್ಕೋಸ್ಕರ ಮಾಡೋರನ್ನ ಒಂದು ಕ್ಯಾಪ್ಟನ್ ಮಾಡೋರು ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ. ಇನ್ನು ಮಾಡೋರಿಗೆ ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ, ನಾನು ಕ್ಯಾಪ್ಟನ್ ಆಗ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಕ್ಯಾಪ್ಟನ್ ಆಗ್ಬಿಟ್ಟಿದ್ದಾರೆ. ಇಲ್ಲ ಅಂತ ಅಂದರೆ ಇವಾಗ ಏನಾಗಿದೆ ಅಂತ ಅಂದರೆ, ಏನು ಮಾಡೋರು ಅಂತ ಅಂದರೆ, ಇವಾಗ ಏನು ಕ್ಯಾಪ್ಟನ್ಶಿಪ್ ಕಂಟೆಂಟನ್ನು ಬಿಟ್ಟಿರೋದೇನಪ್ಪ, ಈಗ 5 ಜನ ಕ್ಯಾಪ್ಟನ್ಶಿಪ್ ಕಂಟೆಂಟನ್ನು ಬಿಟ್ಟಿರೋರನ್ನ ಏನು ಮಾಡಬೇಕಾಯ್ತು ಅಂತ ಅಂದರೆ, ಸೊ ಜಿಯೋ ಹಾಟ್‌ಸ್ಟಾರಲ್ಲಿ ನಮಗೆ ವೋಟಿಂಗ್ ಮಾಡೋಕ್ಕೆ ಕೊಡಬೇಕಾಯ್ತು. ಈ ಪಬ್ಲಿಕ್ ಚಾಯ್ಸ್ ಆ ರೀತಿ ನೀವು ಬಿಡಬೇಕಾಯ್ತು. ಅವಾಗ ಅವರೇ ಕ್ಯಾಪ್ಟನ್ನ ಸೆಲೆಕ್ಟ್ ಮಾಡೋರು. ಅದನ್ನು ಕೂಡ ಮಾಡಲ್ಲ. ಜೊತೆಲಿ ಏನು ಮಾಡಿದ್ರಿ ಅಂತಂದರೆ, ಏನೋ ಒಂದು ವೋಟಿಂಗ್ ಥರ ಮಾಡಿದ್ರಿ. ಆ ವೋಟಿಂಗ್ ಎಷ್ಟು ಬಂತು, ಏನು ಬಂತು, ಯಾವ ರೀತಿ ಕೌಂಟ್ ಆಯಿತು, ಅದನ್ನು ಕೂಡ ತಿಳಿಸ್ಕೊಡ್ಲಿಲ್ಲ. ಜೊತೆಲಿ ಏನು ಅಂತ ಅಂದರೆ, ಅಲ್ಲಿ ಜನಗಳು ಬಂದಿರ್ತಾರಲ್ಲ, ಆ ಜನಗಳು ಯಾರು, ಎಲ್ಲಿಂದ ಬಂದವರು, ಉತ್ತರ ಕರ್ನಾಟಕದಿಂದ ಏನಾರು ಕರ್ಕೊಂಬಂದ್ರ, ಇಲ್ಲ ಅಂತಂದ್ರೆ ಯಾವ ರೀತಿ ಅವರು ಜೂನಿಯರ್ ಆರ್ಟಿಸ್ಟ್ಗಳ, ಇವೇನು ಕೂಡ ಗೊತ್ತಾಗ್ತಾ ಇಲ್ಲ. ಯಾರೋ ಬಂದರು 100 ಜನ, ಎಲ್ಲಿಂದ ಬಂದರು ಅನ್ನೋದು ಗೊತ್ತಿಲ್ಲ. ಅಂದರೆ ಫುಲ್ ಎಲ್ಲ ಪಬ್ಲಿಕ್ನ ಎಲ್ಲೆಲ್ಲಿಂದ ಕರ್ಕೊಂಬಂದಿರ ಅನ್ನಂಗಿದ್ರೆ, ಒಂದೊಂದು ಹತ್ರ ಕರ್ಕೊಂಬಂದಿದ್ದಾರೆ ಅಂತ ಅಂದರೆ ಅದು ಓಕೆ ಅನ್ಬೋದಾಯಿತು. ಬಟ್ ಯಾವುದೋ ಒಂದು ಏರಿಯಾದಿಂದ ಕರ್ಕೊಂಬಂದಿದ್ದಾರೆ ಅಂತಲೇ ಇಟ್ಕೊಳ್ಳಿ. ಸೊ ಅವ್ರಿಗೆಲ್ಲ ಒಬ್ಬರೇ ಇಷ್ಟ ಇರುತ್ತೆ. ಈಗ ಮಾಡೋದೇ ಬಿಟ್ಟು ಬೇರೆ ಕಾವ್ಯ ಯಾರೋ ಒಬ್ಬರನ್ನೇ ಇಷ್ಟ ಇರುತ್ತಲ್ವಾ, ಇನ್ನು ಮಿಕ್ಕಿದ 4 ಜನಕ್ಕೆ ಅಲ್ಲಿ ಮೋಸ ಆಗಲ್ವಾ. ಸೊ ಕ್ಲಿಯರಾಗಿ ಮೋಸ ಆಗುತ್ತೆ. ಅಲ್ಲಿ ಬಂದಿರೋ 100 ಜನದಲ್ಲಿ ಒಂದು 80 ಜನಕ್ಕೆ ಒಬ್ರು ಇಷ್ಟ ಇರೋ ಅಂತ ಅಂದರೆ ಬರೀ ಅವ್ರಿಗೆ ಆಗೋಗುತ್ತೆ. ಸೊ ಇಡೀ ಕರ್ನಾಟಕಕ್ಕೆ ನೀವು ಒಂದು ಚಾನ್ಸ್ ಕೊಡಬೇಕಾಯ್ತು. ಸೊ ಇಡೀ ಕರ್ನಾಟಕ ಒಂದು ಎಲೆಕ್ಷನಲ್ಲಿ ಏನು ನಿಂತೋ ಅದನ್ನು ಈ ವೋಟಿಂಗ್ ಮುಖಾಂತರ ಇವಾಗ ಕ್ಯಾಪ್ಟನ್ ಕೂಡ ಒಂದು ಕಂಟೆಂಡರಾಗಿ ಸೆಲೆಕ್ಟ್ ಮಾಡೋಂಗಿದ್ದೀರಿ. ಸೊ ಇದೊಂದು ಫೇರ್ ಗೇಮ್ ಅನ್ಸೋದು. ನನಗೆ ಅನ್ನಿಸ್ದಂಗೆ ಇದಂತೂ ಒಂದು ಫೇರ್ ಗೇಮ್ ಅನ್ನಿಸ್ಲೇ ಇಲ್ಲ. ಏನಕ್ಕೆ ಅಂತ ಅಂದರೆ, ಈ ಸಲ ಕ್ಯಾಪ್ಟನ್ ಮಾಡೋರಾಗಿದ್ರೆ ಸೊ ಇದೊಂದು ಫೇರ್ ಗೇಮ್ ಅನ್ನಿಸ್ಲಿಲ್ಲ. ಇದೊಂದು TRP ಗಿಮಿಕ್ ಅಂತಲೇ ನಮಗೆ ಅನಿಸಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವತ್ತು ನೆನ್ನೆ ಎಪಿಸೋಡ್ ತೊಗೊಳ್ಳೋಣ. ನೆನ್ನೆ ಎಪಿಸೋಡಲ್ಲಿ ಏನಾಯಿತು ಅಂತಂದರೆ, ನೆನ್ನೆ ಎಪಿಸೋಡ್ ಫುಲ್ಲು ಬರೀ ಅಡ್ವರ್ಟೈಸ್ಮೆಂಟ್ ಅಂತಲೇ ಅಂದ್ಕೊಳ್ಳಿ. ಇಲ್ಲಿ ಯಾವುದೇ ಆದಂಥ ಟಾಸ್ಕ್ ಇಲ್ಲ, ಯಾವುದೇ ಆದಂಥ ವ್ಯಕ್ತಿತ್ವದ ಆಟಿಲ್ಲ. ಫುಲ್ಲು ಕೂಡ ಏನು ಒಂಚೂರು ಗಿಲ್ಲಿ ಮತ್ತು ಧ್ರುವರ ಬಗ್ಗೆ ಒಂಚೂರು ಕ್ಲ್ಯಾಶ್ ಆಗುತ್ತೆ, ಅದೊಂದು ಕ್ಲಿಪ್ಪು, ಅದೊಂದು ಪ್ರೋಮೋ ಬಿಟ್ಬಿಟ್ಟು ಒಂದು ಹೈಲೈಟ್ ಮಾಡೋರೆ ಅಷ್ಟೇ. ಬಟ್ ಅಂದ್ಕೊಂಡಂಗೆ ಏನು ಅಲ್ಲಿ ಏನು ಅಷ್ಟೇನು ಆಗಿಲ್ಲ, ಸುಮ್ಮನೆ ಮಾತಾಡೋರು ಅಷ್ಟೇ. ಅದಾದಮೇಲೆ ಇನ್ನೊಂದು ಏನು ಅಂತ ಅಂದರೆ, ಬರೀ ಅಡ್ವರ್ಟೈಸ್ಮೆಂಟೇ ಇತ್ತು ಗುರು ನೆನ್ನೆ ಎಪಿಸೋಡಲ್ಲಿ. ಆಮೇಲೆ ಸಂದ್ರಿಚ್ ಅವ್ರದ್ದು ಏನೋ ಒಂದು ಟಾಸ್ಕ್ ಕೊಟ್ಟರು, ಅಡ್ವರ್ಟೈಸ್ಮೆಂಟೇ ಅದು. ಸೊ ಫುಲ್ಲು ಅದೇ ಅಡ್ವರ್ಟೈಸ್ಮೆಂಟ್ ಇತ್ತು. ನಿವ್ಯ ಅವ್ರ ಅಡ್ವರ್ಟೈಸ್ಮೆಂಟ್ ಇತ್ತು, ಅದಾದಮೇಲೆ ಜಾರ್ ಅವ್ರ ಅಡ್ವರ್ಟೈಸ್ಮೆಂಟ್ ಇತ್ತು. ಇಡೀ ಎಪಿಸೋಡು ಇರೋದ್ರಲ್ಲಿ ನೆನ್ನೆ ಎಪಿಸೋಡ್ ಅಂತ ವರ್ಸ್ಟ್ ಅಂತಲೇ ಅನ್ಬೋದು. ಏನಕ್ಕೆ ಅಂತ ಅಂದರೆ, ಫುಲ್ ಆಫ್ ಅಡ್ವರ್ಟೈಸು ಕೊಡೋದೇ. ಅದ್ರಲ್ಲಿ ಮಧ್ಯದಾಗ ಅಡ್ವರ್ಟೈಸ್ ಬೇರೆ ಕೊಡ್ತೀರಾ. ಅದರಲ್ಲಿ ಎಪಿಸೋಡ್ ಫುಲ್ ನೀವು ಅಡ್ವರ್ಟೈಸ್ ಇಟ್ಕೊಂಡು ಕೂತ್ಕೊಂಡ್ರೆ ಯಾರಿಗೆ ಇಷ್ಟ ಆಗುತ್ತೆ. ನೆನ್ನೆ ಅಂತೂ ನನಗೆ ಒಂಚೂರು ಕೂಡ ಲೈಕ್ ಆಗಿಲ್ಲ. ಆಮೇಲೆ ಇವತ್ತು ಕಿಚ್ಚನ ಪಂಚಾಯಿತಿ ಕೂಡ ಇದೆ. ಅಂದರೆ ಸುದೀಪ್ ಸರ್ ಯಾವ ರೀತಿ ನಡೆಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಾಗುತ್ತೆ. ಅಂದರೆ ಲಾಸ್ಟ್ 2 ವೀಕು ಕಿಚ್ಚನ ಪಂಚಾಯಿತಿಗೂ ಕೂಡ ಅಷ್ಟು ಲೈಕ್ ಆಗಿಲ್ಲ ಯಾರಿಗೂ ಕೂಡ. ಏನಕ್ಕೆ ಅಂತ ಅಂದರೆ, ಸುದೀಪ್ ಸರ್ ನೇರವಾಗಿ ಮುಖದ ಮುಂದೆನೇ ಹೇಳಿಲ್ಲ, ಸ್ವಲ್ಪ ಶುಗರ್ ಕೋಟ್ ಮಾಡಿ ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ನಮಗೆ ಎಲ್ಲರಿಗೂ ಕೂಡ ಗೊತ್ತಾಯಿತು. ಬಟ್ ಈ ವಾರನಾರು ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಾದು ನೋಡ್ಬೇಕಾಗ್ತದೆ. ಬಸ್ ನೋಡಿ, ಬತಾ ಇಂಪ್ರೂವ್ಮೆಂಟ್ ಆಗ್ತಾ ಇರಬೇಕಾಯ್ತು. ಬಟ್ ಇಲ್ಲೇನು ಎಕ್ಸ್ಪೆಕ್ಟ್ ಅಂತ ಮಾಡ್ತಾಯಿದ್ರು ಜನಗಳಿಗೆ, ಅನ್ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ಏನಂತ ಅಂದರೆ, ಈಗ ಏನೋ ಎಕ್ಸೆಪ್ಟ್ ಮಾಡೋಕ್ಕಾಗ್ದಲೆ ಏನೋ ಬೇರೆ ರೀತಿ ಏನೋ ಒಂದು ಟ್ರೈ ಮಾಡೋಕ್ಕೆ ಹೋಗಿ ಉಲ್ಟಾ ಹೊಡಿತಾ ಇದೆ ಅಂತ ಹೇಳ್ಬಿಟ್ಟು ನಮಗೆ ಅನ್ನಿಸ್ತಾ ಇದೆ. ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.